ಸರ್ಕಾರಕ್ಕೆ ಸೆಡ್ಡು ಹೊಡೆದ ಮಂಡ್ಯದ ಯುವ ರೈತ. ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆರಂಭಕ್ಕೂ ಮುನ್ನ ರೈತರ ಶಾಲೆ ಆರಂಭ ಮಾಡಲಾಗಿದೆ. ಅನ್ನದಾತರಿಗಾಗಿ ರೈತರ ಶಾಲೆಯನ್ನ ತೆರೆದ ಮಂಡ್ಯದ ಯುವ ರೈತ. ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಮಂಡ್ಯದ ಯುವ ರೈತ. ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆರಂಭ ಮಾಡೋದಕ್ಕೂ ಮುನ್ನವೇ ರೈತರ ಶಾಲೆಯನ್ನ ಪ್ರಾರಂಭ ಮಾಡಲಾಗಿದೆ. ಅನ್ನದಾತರಿಗಾಗಿ ರೈತರ ಶಾಲೆಯನ್ನ ತೆರೆದಿದ್ದಾರೆ ಮಂಡ್ಯದ ಯುವ ರೈತ. ಸತ್ಯಮೂರ್ತಿ ನೇತೃತ್ವದಲ್ಲಿ ರೈತರ ಶಾಲೆ ನಾಳೆ ಆರಂಭ ಆಗ್ತಾ ಇದೆ. ನಾಳೆ ಆಲಕೆರೆ ಗ್ರಾಮದಲ್ಲಿ ರೈತರ ಶಾಲೆ ಉದ್ಘಾಟನೆ ಮಾಡಲಾಗ್ತಾ ಇದೆ. ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಡಿಯಲ್ಲಿ ನಾಳೆ ಶಾಲೆಗೆ ಚಾಲನೆ ಸಿಗುತ್ತೆ. ಮಂಡ್ಯದಲ್ಲಿ ತಲೆ ಎತ್ತಿದ ಭಾರತದ ಮೊದಲ ರೈತರ ಶಾಲೆ. ಜಿಲ್ಲೆಯ ರೈತರನ್ನ ಸ್ವಾವಲಂಬಿ ಮಾಡೋದಕ್ಕೆ ಯುವ ರೈತ ಹೊರಟಿದ್ದಾರೆ, ಪಣ ತೊಟ್ಟಿದ್ದಾರೆ. ಗ್ರೇಟ್. ಪ್ರತಿದಿನ ಈ ಶಾಲೆಯಲ್ಲಿ ರೈತರಿಗೆ ಕೃಷಿ ಬಗ್ಗೆ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ. ಖುಷಿಯಾಗುತ್ತೆ ಇಂಥ ಸುದ್ದಿಗಳನ್ನು ನೋಡಿದ್ರಾಗ. ರೈತರ ಶಾಲೆ, ರೈತರಿಗಾಗಿ ಇರುವಂಥ ಒಂದು ಶಾಲೆ ಇದು. ಅಂದರೆ ಕೃಷಿ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ ರೈತರಿಗೆ. ಮಂಡ್ಯದ ಒಬ್ಬ ಯುವ ರೈತ ಇಲ್ಲಿ ಪಣ ತೊಟ್ಟಿದ್ದಾರೆ. ರೈತರಿಗೆ ಸ್ವಾವಲಂಬಿ ಜೀವನವನ್ನು ನಡೆಸೋದಕ್ಕೆ, ರೈತರನ್ನ ಸ್ವಾವಲಂಬಿ ಮಾಡೋದಕ್ಕೆ ಇಲ್ಲಿ ಯುವ ರೈತ ಪಣ ತೊಟ್ಟಿರೋದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ, ಒಂದು ಹೆಮ್ಮೆಯ ಸಂಗತಿ. ಈಗ ಬಹಳಷ್ಟು ಜನ ರೈತರಾಗಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಜೊತೆಗೆ ಕೃಷಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬೆಳೆಯನ್ನು ಬೆಳಿಬೇಕಾದಾಗ ಈ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು, ಈ ಬೆಳೆಯನ್ನು ಯಾವ ರೀತಿಯಾಗಿ ಬೆಳಿಬೇಕು ಅವ್ರಿಗೆ ಸಹಜವಾಗಿ ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆ ಒಬ್ಬ ಯುವ ರೈತ ಇಲ್ಲಿ ತೀರ್ಮಾನವನ್ನು ಮಾಡಿಕೊಂಡು ರೈತ ಶಾಲೆ ಅಂತ ಹೇಳಿ ಆರಂಭವನ್ನು ಮಾಡಿದ್ದಾರೆ. ಅಂತಂದರೆ ರೈತರಿಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತೇಳಿ ಅವ್ರಿಗೆ ನಾವು ಶಾಲೆಯನ್ನು ಅಂದರೆ ಶಿಕ್ಷಣವನ್ನು ನೀಡುವ ಮಟ್ಟದಲ್ಲಿ ಒಂದು ಶಾಲೆಯನ್ನು ಪ್ರಾಯೋಗಿಕವಾಗಿ ಮಾಡ್ತಾಯಿದ್ದೀವಿ. ಶಿಕ್ಷಣ ಯಾಕೆ ಬೇಕು ಅಂತಂದರೆ ರೈತನಿಗೆ ಇವತ್ತು ಮಣ್ಣಿನ ಬಗ್ಗೆ ಆಗಲಿ, ನೀರಿನ ಬಗ್ಗೆ ಆಗಲಿ, ಗೊಬ್ಬರಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾಗಲಿ, ಸರ್ಕಾರದ ಸವಲತ್ತುಗಳಾಗಲಿ, ಮಾರುಕಟ್ಟೆ ಆಗಲಿ, ಪ್ರತಿಯೊಂದು ಮಾಹಿತಿನೂ ಕೂಡ ಅವನಿಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾಯಿಲ್ಲ. ಒಬ್ಬ ಸಾಮಾನ್ಯ ರೈತ ಜೀವನ ಮಾಡೋದು ಹೇಗೆ ಅನ್ನೋ ಒಂದು ಕಷ್ಟಪಡುವ ಪರಿಸ್ಥಿತಿಗೆ ಹೋಗಿ ನಿಂತುಬಿಟ್ಟಿದ್ದಾನೆ. ಅವನಿಗೆ ಯಾವುದರ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ರೈತನಾಗಿ ನಾನು ಕೂಡ ಅದನ್ನು ಹೇಳಬಲ್ಲೆ. ಹಾಗಾಗಿ ಇವ್ರುಗಳಿಗೆ ಕಲಿಕಾ ವಿಚಾರವನ್ನು ಒಂದು ವೇದಿಕೆಯಲ್ಲಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ರೈತರನ್ನು ಒಂದು ಕಡೆ ಸೇರಿಸಿ ಪ್ರತಿದಿನ ಚರ್ಚೆಗಳನ್ನು ಮಾಡಿ ಯಾವ ರೀತಿ ನಾವು ಮಣ್ಣಿನ ಸಾವಯವವನ್ನು ಕಾಪಾಡ್ಕೋಬೇಕು, ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು, ಯಾವ ರೀತಿ ನಾವು ಸ್ವಾವಲಂಬಿಯಾದ ಜೀವನವನ್ನು ಮಾಡಬೇಕು ಅಂತ. ಯಾವಾಗ ಸ್ವಾವಲಂಬಿಯಾದ ಜೀವನವನ್ನು ನಾವು ಮಾಡ್ತಿಲ್ಲ, ನಾವು ಯಾವಾಗ ಬೇರೆಯವ್ರನ್ನ ಡಿಪೆಂಡ್ ಆಗೋಕ್ಕೆ ಶುರು ಆದೋ ಅವತ್ತಿಗೆ ನಾವು ರೈತರ ಒಂದು ಅವನತಿ ಸ್ಟಾರ್ಟ್ ಆಯಿತು ಅಂತ. ಯಾಕೆಂದರೆ ನಾನು ಏನು ವ್ಯವಸಾಯ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಯಾವುದೋ ಒಂದು MNC ಬಹುರಾಷ್ಟ್ರೀಯ ಕಂಪನಿ ಮಾಡುತ್ತೆ, ಇಲ್ಲಾಂದರೆ ಸರ್ಕಾರಗಳು ಮಾಡ್ತವೆ. ನಮಗೆ ನಿರ್ಧಾರ ತಗೊಳ್ಳುವ ಎಲ್ಲ ಸ್ವಾತಂತ್ರ್ಯವನ್ನು ಸಾಯಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಒಂದು ಸಣ್ಣ ಬಿತ್ತನೆ ಬೀಜಕ್ಕೂ ಕೂಡ ನಾವು ಸರ್ಕಾರವನ್ನು ಅವಲಂಬಿಸಬೇಕು, ಒಂದು ಕಂಪ್ನಿಯನ್ನು ಅವಲಂಬಿಸಬೇಕು ಅಂದರೆ ರೈತ ಯಾವ ಮಟ್ಟಕ್ಕೆ ಹೋಗಿದ್ವಿ ನಾವು ಇವತ್ತು. ಸೊ ನಮ್ಮ ತನವನ್ನು ನಾವು ಸಂಪೂರ್ಣವಾಗಿ ಸಾಯಿಸ್ಕೊತಾ ಇದ್ದೀವಿ. ಹಳ್ಳಿಗಳೆಲ್ಲ ಇವತ್ತು ವೃದ್ಧಾಶ್ರಮಗಳಾಗ್ಬಿಡ್ತಾವೆ. ಈ ವೃದ್ಧಾಶ್ರಮಗಳನ್ನು ನಾವು ಹಳ್ಳಿಗಳು ಉದ್ಧಾರ ಆದರೆ ಮಾತ್ರ ಈ ದೇಶದ ಉದ್ಧಾರ ಅಂತ ಹೇಳ್ತಿದ್ದ ಸರ್ಕಾರಗಳು ಇವತ್ತು ಕೇವಲ ನಗರಗಳನ್ನು ಉದ್ಧಾರ ಮಾಡೋದ್ರಲ್ಲೇ ನಿಂತಿದ್ದಾರೆ ಹೊರತು ಹಳ್ಳಿಗಳಲ್ಲಿ ಯಾರನ್ನೂ ನೋಡ್ತಿಲ್ಲ. ಮುಗ್ಧ ರೈತರುಗಳಿಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ ನಾವು ಒಂದು ಉತ್ತಮವಾದ ರೈತರ ಶಾಲೆಯನ್ನು ನಮ್ಮ ಆಲ್ಕೆರೆ ಗ್ರಾಮದಲ್ಲಿ ನಾವೇ ಎಲ್ಲ ರೈತರ ಸಮೂಹದಲ್ಲಿ ಖರ್ಚು ಹಾಕ್ಕೊಂಡು ನಾವೇ ರೈತರ ಶಾಲೆಯನ್ನು ಓಪನ್ ಮಾಡಿದ್ದೀವಿ. ಜನಗಳಿಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ. ಹಂಗಾಗಿ ರೈತರ ಶಾಲೆ ಹೇಗೆ ಉಪ್ಪು ಹಾಕಬೇಕು, ಹೇಗೆ ಗೊಬ್ಬರ ಎಷ್ಟು ಬೆಳಿಬೇಕು, ಯಾವ ಪೈಸು ಏನು ಮಾಡಬೇಕು, ಗೊಬ್ಬರ ಯಾವ್ದು ಹಾಕಬೇಕು, ಕೊಟ್ಟಿಗೆ ಗೊಬ್ಬರ ಕಮ್ಮಿ ಆಗೋದು. ಈಗ ನಾವು ಯಾರು ಹೊಸ ಕರ ಗೊಬ್ಬರಗಳ್ನ ಹಾಕ್ತಾಯಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಸರಿಯಾದ ರೀತಿಯಲ್ಲಿ ನಾವು ವ್ಯವಸಾಯಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಎಲ್ಲಕ ತಿಳುವಳಿಕೆ ಕೊಟ್ಟು ರೈತ ಶಾಲೆಯಲ್ಲಿ ಒಂದು ಗಂಟೆ 1 ಅವರ್ ಸಾಯಂಕಾಲ ರಾತ್ರಿ 6 ಗಂಟೆವರೆಗೆ 1 ಅವರ್ ರೈತ ಶಾಲೆಗೆ ರೈತರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ನಂಬಿಕೆ ಉಳಿಸಿ ನಮ್ಮ ರೈತರು ಬೆತ್ತ ಬೆಳೀಲೇಬೇಕು ಮತ್ತು ಎಲ್ಲ ಊರಲ್ಲಿ ಉಳಿಬೇಕು. ಅದಕ್ಕಿಂತ ಬೆಳಕಿಂತ ಹೆಚ್ಚಾಗಿ ಊರಲ್ಲಿ ಉಳಿಬೇಕು. ಅವರು ಏನಾಗೋದಿಲ್ಲ ವ್ಯವಸಾಯದಿಂದ ನಮಗೇನು ಆಯ್ತಲ್ಲ ಅಂದ್ಬಿಟ್ಟು ಸಣ್ಣ ಪುಟ್ಟ ಜವಾನ್ ಕೆಲಸ ಆ ಕೆಲಸ ಈ ಕೆಲಸ ಬೆಂಗಳೂರಿಗೆ ಸೇರ್ಕೊತವ್ರೆ. ಅವರು ನಮ್ಮ ಹಳ್ಳಿಗಳಲ್ಲಿ ಉಳಿಬೇಕು. ಅವರೆಲ್ಲ ರೈತರ ಬೆನ್ನೆಲುಬು ರೈತ ಅಂತಾರೆ. ಆ ರೈತರಿಂದ ಇಲ್ಲೇ ಉಳಿದು ಇಲ್ಲೇ ಎಲ್ಲ ನಮ್ಮ ಆಲ್ಕೆರೆ ಸಮುದಾಯದಲ್ಲಿ ಚೆನ್ನಾಗಿರಬೇಕು ಅಂತೇಳಿ ನಾನು ಹಾರೈಸ್ತೀನಿ.